ಪುರಸಭೆಯಲ್ಲಿ ನೀರಿನ ತೆರಿಗೆ ಹಣ ದುರುಪಯೋಗ ಆರೋಪ. ಹಾನಗಲ್ ಪುರಸಭೆ ಎದುರು ಮಾಜಿ ಸದಸ್ಯರಿಂದ ಪ್ರತಿಭಟನೆ. ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದ ಪುರಸಭೆ ಭ್ರಷ್ಟಾಚಾರದ ಕೇಂದ್ರವಾಗಿದೆ ಎಂದು ಆರೋಪಿಸಿ ಪುರಸಭೆ ಮಾಜಿ ಸದಸ್ಯರಾದ ಜಮೀರ್ ಅಹಮದ್ ಶೇಖ್ ಹಾಗೂ ಶೋಭಾ ಉಗ್ರಣ್ಣನವರ್ ಪುರಸಭೆ ಎದುರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಹಾನಗಲ್ ಪಟ್ಟಣದ ಗ್ರಾಹಕರೊಬ್ಬರಿಂದ 23/10/2024ರಂದು ನೀರಿನ ತೆರಿಗೆ ಮೊತ್ತವನ್ನ 8,000 ರೂಪಾಯಿ ನಗದು ರೂಪದಲ್ಲಿ ವಸೂಲಿ ಮಾಡಲಾಗಿದೆ. ಅದೇ ದಿನ ಪೇಮೆಂಟ್ ಸಕ್ಸಸ್ ಎಂದು ತೋರಿಸುವ ಅಧಿಕೃತ ಚಲನ್ ಕೂಡ ನೀಡಲಾಗಿದೆ. ಆದರೆ ವಾಸ್ತವದಲ್ಲಿ ಈ ಹಣ ಸರ್ಕಾರದ ಖಾತೆಗೆ ತಕ್ಷಣ ಜಮಾ ಆಗಿರುವುದಿಲ್ಲ. ಪುರಸಭೆಯ ಅಧಿಕೃತ ದಾಖಲೆಗಳ ಪ್ರಕಾರ ಈ ಮೊತ್ತ 7/2/2026ರಂದು ಮಾತ್ರ ನಗದು ರೂಪದಲ್ಲಿ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಹಾನಗಲ್ ಖಾತೆಗೆ ಜಮಾ ಆಗಿರುವುದು ದೃಢಪಟ್ಟಿದೆ. ಅಂದ್ರೆ ಸಾರ್ವಜನಿಕ ಹಣ ವಸೂಲಿ ಮಾಡಲಾಗಿದೆ, ಪಾವತಿ ಯಶಸ್ವಿಯಾಗಿದೆ ಎಂದು ದಾಖಲೆ ತೋರಿಸಲಾಗಿದೆ. ಆದರೆ ಈ ಹಣ ಸರ್ಕಾರದ ಖಾತೆಗೆ ಸುಮಾರು 16 ತಿಂಗಳು ಜಮಾ ಆಗಿಲ್ಲ ಎಂದು ಆರೋಪಿಸಿದ್ರು. ಇದು ಯಾವುದೇ ರೀತಿಯಿಂದಲೂ ತಾಂತ್ರಿಕ ದೋಷ ಅಥವಾ ಕ್ಲಾರಿಕಲ್ ತಪ್ಪಲ್ಲ. ಬಿಬಿಪಿಎಸ್ ವ್ಯವಸ್ಥೆಯಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಎಂದ್ರೆ ಹಣ ಬ್ಯಾಂಕ್ ಮೂಲಕ ಸರ್ಕಾರದ ಖಾತೆಗೆ ಜಮಾ ಆಗಿದೆ ಎಂದರ್ಥ. ಆದ್ರೆ ಹಣ ಜಮಾ ಆಗದೇ ಇದ್ರೂ ಕೂಡ ಪೇಮೆಂಟ್ ಸಕ್ಸಸ್ ಎಂದು ಚಲನ್ ಅನ್ನ ನೀಡಿರೋದು ಮತ್ತು ಆ ಹಣವನ್ನ ದೀರ್ಘಕಾಲ ಸರ್ಕಾರದ ಖಾತೆಗೆ ಜಮೆ ಮಾಡದೇ ಇರೋದು ಸಾರ್ವಜನಿಕ ಹಣ ದುರುಪಯೋಗದ ಸ್ಪಷ್ಟ ಲಕ್ಷಣ ಎಂದು ಆರೋಪಿಸಲಾಗಿದೆ. ಈ ವಿಷಯ ಇವತ್ತೇನು ನಾವು ಪತ್ರಿಕಾ ಪ್ರಕಟಣೆಯನ್ನು ಇಟ್ಕೊಂಡಿದ್ದೀವಿ, ಇದು ನಳದ ಕುರಿತು, ನಳದ ಬಿಲ್ ಕುರಿತು ದೊಡ್ಡ ಹಗರಣ ನಡೆದಿದೆ. ನಗದು ರೂಪದಲ್ಲಿ ಇವರು ಪುರಸಭೆಯವರು ಕ್ಯಾಶ್ನ ನಗದು ರೂಪದಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಕರಗಳನ್ನು. ಸೊ ಇದರ ಮೇಲೆ ನಮಗೆ ಈ ಹಿಂದೆ ಕೂಡ ನಾವು ಒಂದು ಸದಸ್ಯರಿದ್ದಾಗ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನಾನು ಈ ವಿಷಯದ ಕುರಿತು ವಿವರಣೆಯನ್ನು ಕೇಳಿದ್ದೆ, ಮಾಹಿತಿ ನೀಡಬೇಕು ಅಂತೇಳಿ ಕೇಳಿದ್ದೆ. ಆದರೆ ಇವತ್ತಿನವರೆಗೂ ಯಾವುದೇ ರೀತಿಯ ಮಾಹಿತಿಯನ್ನು ಇವರು ನಮಗೆ ಕೊಟ್ಟಿಲ್ಲ. ನಳಗಳಲ್ಲಿ ಬಹಿರಂಗವಾಗಿ ಇವರು ಮನೆಗೆ ಹೋಗಿ ಕ್ಯಾಶ್ ಕೊಡಿ ನಾವು ತುಂಬ್ತೇವೆ ಅಂತಲೂ ಹೇಳ್ತಾ ಇದ್ದಾರೆ. ಅವರು ಜನರು ಪಾಪ ಅವರಿಗೆ ಓದು ಬರಹ ಗೊತ್ತಿಲ್ಲದೆ ಇರೋರು, ಅವರ ಅಸಹಾಯಕತೆಯನ್ನು ಇವರು ದುರುಪಯೋಗ ಪಡಿಸ್ಕೊಂಡು ಆ ನಗದನ್ನು ತಮ್ಮಲ್ಲೇ ಇಟ್ಕೊಂಡು ಈ ಥರ ಬೆಳಕಿಗೆ ಬಂದಾಗ ಅವರು ಹೋಗಿ ಎದ್ದೋ ಬಿದ್ದೋ ಅನ್ನಂಗೆ ಹೋಗಿ ಬ್ಯಾಂಕಿಗೆ ಕಟ್ಟಿ ಇವತ್ತು ಹೊಸ ಚಲನಗಳನ್ನು ಕೊಡ್ತಾ ಇದ್ದಾರೆ. ಇದು ಲೋಪ ಅಲ್ಲ, ತಾಂತ್ರಿಕ ದೋಷನೂ ಅಲ್ಲ, ಇದು ಸ್ಪಷ್ಟ ಭ್ರಷ್ಟಾಚಾರ ಅಂತ ಹೇಳಿಕ್ಕೆ ಬಯಸ್ತೀನಿ. ಅಷ್ಟೇ ಅಲ್ಲದೆ ಪುರಸಭೆಯಲ್ಲಿ 16 ವರ್ಷಗಳಿಂದ ನೌಕರರು ಕಾಯಂ ಇರುವುದು ಕೂಡ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಈ ಪ್ರಕರಣದ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸಬೇಕು. ಇಂತಹ ಪ್ರಕರಣಗಳ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸದಿದ್ರೆ ಪುರಸಭೆಯ ಆದಾಯ ಪೋಲಾಗಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗುತ್ತೆ ಎಂದು ದೂರಿದ್ದಾರೆ. ಮಾಜಿ ಪುರಸಭೆ ಸದಸ್ಯರು ಶೋಭಾ ಉಗ್ರಣ್ಣನವರು 12ನೇ ವಾರ್ಡಿನ ಸದಸ್ಯರಾಗಿದ್ದೇನೆ. ನನ್ನ ವಾರ್ಡಿನಲ್ಲೇ ನನ್ನ ಕುಟುಂಬದಲ್ಲೇ ನಳದ್ದು ಈ ನಮೂನಿ ಭ್ರಷ್ಟಾಚಾರ ಆಗಿದೆ ಎಂದು ನನಗೆ ಭಾಳ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ನನಗೆ ಆತ್ಮಕ್ಕೆ ಗೌರವಕ್ಕೆ ಧಕ್ಕೆ ಬಂತು. ಈಗ ಇದೇ ರೀತಿ ಎಲ್ಲ ನಮಗೆ ಹಿಂಗಾದರೆ ಜನಪ್ರತಿನಿಧಿಗಳಿಗೆ ಎಷ್ಟು ಅನ್ಯಾಯ ಮಾಡಿರೋಕ್ಕಿಲ್ಲ ಈ ಮುನ್ಸಿಪಾಲ್ಟಿಯವರು, ಪುರಸಭೆಯವರು. ನಮಗೆ ಪುರಸಭೆಗೆ ನಿಲ್ಲಬೇಕು ಅಂತಂದು ಭಾಳ ಖುಷಿಯಿಂದ ನಾವು ನಿಂತು ಬಂದ್ವಿ. ಇಲ್ಲಿ ಅನ್ಯಾಯ ನೋಡಿ ಯಾಕಪ್ಪ ನಿಂತ್ವಿ ಅನ್ನೋ ಮಟ್ಟಿಗೆ ನಮಗೆ ಜನಪ್ರತಿನಿಧಿಗಳಿಗೆ ಭಾಳ ನೋವಾಗೈತಿ. ಈಗಾದರೂ ಎಲ್ಲರೂ ಎಚ್ಚೆತ್ಕೋಬೇಕು. ಮೊನ್ನೆ DC ಸಾಹೇಬರು ನಮ್ಮ ಹಾವೇರಿ ಜಿಲ್ಲೆಗೆ ಹಾನಗಲ್ ತಾಲೂಕು ಐತಿ ಅನ್ನೋದು ಗಮನ ಹರಿಸ್ಕೊಂಡು ಮೊದಲು ಬಂದು ನಾಳೆನೇ ಈ ಪುರಸಭೆಗೆ ಭೇಟಿ ಆಗಿ ಇಲ್ಲಿನ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳು ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ, ಇಲ್ಲಿ ಅಧಿಕಾರಿಗಳು ಏನು ಉತ್ತರ ಕೊಡ್ತಾ ಇದ್ದಾರೆ, ಅವರಿಗೆ ಯಾವ ಥರ ಇಲ್ಲಿ ಭ್ರಷ್ಟಾಚಾರ ತುಂಬೈತಿ ಅದನ್ನೆಲ್ಲ ಗಮನ ಹರಿಸಿ ಜನಸಾಮಾನ್ಯರಿಗೆ ಒಳ್ಳೆಯ ಆಡಳಿತ ಅಧಿಕಾರನ ಒಳ್ಳೆಯ ಸಮಸ್ಯೆನ ಎಲ್ಲ ಬಗೆಹರಿಸಬೇಕು ಅಂತಂದು DC ಸಾಹೇಬರಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇನ್ನು ಪುರಸಭೆಯ ವ್ಯಾಪ್ತಿಯಲ್ಲಿ ಹಲವು ಕಾಮಗಾರಿಗಳು ಟೆಂಡರ್ ಆಗಿ ವರ್ಷಗಳೇ ಕಳೆದಿವೆ. ಆದರೆ ಕಾಮಗಾರಿ ಮಾತ್ರ ನಡೆದಿಲ್ಲ. ಮುಂದೊಂದು ದಿನ ಕಾಮಗಾರಿ ಆಗದೆ ಬಿಲ್ ತೆಗೆಯುವ ಭ್ರಷ್ಟಾಚಾರಕ್ಕೂ ಇದು ಅವಕಾಶವಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಇಂತಹ ಪ್ರಕರಣಗಳ ಬಗ್ಗೆ ಗಮನ ಹರಿಸಿ ಹಾನಗಲ್ ಪುರಸಭೆಯನ್ನ ಭ್ರಷ್ಟಾಚಾರ ಮುಕ್ತ ಮಾಡಬೇಕೆಂದು ಪುರಸಭೆ ಮಾಜಿ ಸದಸ್ಯರಾದ ನಿಯಾಜ್ ಅಹಮದ್ ಶೇಖ್ ಹಾಗೂ ಶೋಭಾ ಉಗ್ರಣ್ಣನವರು ಒತ್ತಾಯಿಸಿದ್ದಾರೆ. ಉಗ್ರಣ್ಣವರಂತ ಅಂದು ಇಲ್ಲಿ ಸ್ಥಳೀಯ ನಮ್ಮ ಪುರಸಭೆ ಸದಸ್ಯರು ನಮ್ಮ ಮನೆಯವರು ಶ್ರೀಮತಿ ಶೋಭಾ ಉಗ್ರಣ್ಣವರಂತ ಅಂದು
ಇಲ್ಲಿ ಪುರಸಭೆಯಲ್ಲಿ ಏನಾಗಿದೆ ಅಂದರೆ ಕುಡಿಯೋ ನೀರಿಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ ಪುರಸಭೆಯಲ್ಲಿ. ಯಾಕಂದರೆ ನಮ್ಮ ಸಹೋದರ ನಮ್ಮ ಅಣ್ಣಾರ್ದ ಒಂದು ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ. ಇದರೊಳಗೆ ಏನಂದರೆ ಹಿಂದೆ 2 ವರ್ಷದ ಹಿಂದೆ 9,400 ರೂಪಾಯಿ ದುಡ್ಡು ಕಟ್ಕೊಂಡು ದುಡ್ಡು ಕಟ್ಕೊಂಡು ಅದರಲ್ಲಿ ಬರೀ 1,400 ರೂಪಾಯಿ ಕಟ್ಟಿದ್ದಾರೆ. ಇನ್ನು 8,000 ರೂಪಾಯಿನ ಡೂಪ್ಲಿಕೇಟ್ ಬಿಲ್ಲನ್ನು ಮಾಡಿ ಅವ್ರ ಮನೆಗೆ ತಲುಪಿಸಿದ್ದಾರೆ. ಈಗ ವರ್ಷ 2025-26ಕ್ಕೆ ಈಗ ಮನೆ ಮಠ ಬಂದು ನಿಮ್ಮದು 15,000 ಟ್ಯಾಕ್ಸ್ ಐತ್ರಿ, 16,000 ಟ್ಯಾಕ್ಸ್ ಐತಿ ಅಂತ ಬಂದಿದ್ದಾರೆ. ಆ ವಿಚಾರ ನಮ್ಗೆ ಗಮನಕ್ಕೆ ಗೊತ್ತಾಗಿ ಆ ಭ್ರಷ್ಟ ಅಧಿಕಾರಿಗಳ ಮೇಲೆ ನಾವು ಈಗ ನಮಗೆ ರಸೀದಿ ಕೊಟ್ಟಿದ್ದಾರೆ. ಅದು ಡೂಪ್ಲಿಕೇಟ್ ರಸೀದಿ, ಇಲ್ಲಿ ಚಲನನೇ ಕಟ್ಟಿಲ್ಲ. ಡೂಪ್ಲಿಕೇಟ್ ಅವರೇ ಒಂದು ಸೃಷ್ಟಿ ಮಾಡಿಕೊಂಡು ಡೂಪ್ಲಿಕೇಟ್ ರಸೀದಿ ಕೊಟ್ಟು ನಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ. ಹಂಗೆ ನಮ್ಮ ಪುರಸಭೆಯಲ್ಲಿ ಇದೇ ಥರ ಸಾವಿರಾರು ಜನದ್ದು ಕುಡಿಯೋ ನೀರಿನ ಸಮಸ್ಯೆಯನ್ನು ಭ್ರಷ್ಟಾಚಾರದಲ್ಲಿ ಒಪ್ಕೊಂಡಾರು. ಮತ್ತು ಮೇಲಾಗಿ ನಮ್ಮ ಪುರಸಭೆ ಅಧಿಕಾರಿ ಏನಾಗೈತೆ ಅಂದರೆ ಸ್ಥಳೀಯರ ಇಲ್ಲಿ ಸಿಬ್ಬಂದಿಗಳು ಅಥವಾ ನೌಕರಿಗಾರು 10ರಿಂದ 15 ವರ್ಷ, ದಯವಿಟ್ಟು ಇದು ಸ್ವಲ್ಪ ಜಿಲ್ಲಾಧಿಕಾರಿ ಗಮನಕ್ಕೆ ಬರಬೇಕು. ಇದು 10ರಿಂದ 15-20 ವರ್ಷ ಒಂದೇ ಕಡೆನೇ ಕೂತ್ಕೊಂಡಿದ್ದಾರೆ ಪೆವಿಕಕ್ಕೆ ಹಾಕ್ಕೊಂಡು. ಅದು ಎಲ್ಲಿ ಅಳಗಾಡ ಅಂತಿಲ್ಲ ಅಧಿಕಾರಿಗಳು. ಈ ಥರ ಅಧಿಕಾರಿಗಳು 15ರಿಂದ 20 ವರ್ಷ ಒಂದೇ ಕಡೆ ಕೂತ್ಕೊಂಡಿದ್ರಿಂದ ಈ ಭ್ರಷ್ಟಾಚಾರ ಆಗಕ್ಕೆ ಕಾರಣ. ಇದು ಇಂಪಾರ್ಟೆಂಟ್. ಲೋಕೇಶ್, ಪ್ರಜಾಶಕ್ತಿ ಟಿವಿ, ಹಾವೇರಿ.